ತಾಲೂಕು ಅಧ್ಯಕ್ಷರಾಗಿ ಶಕ್ತಿ ಯೋಜನೆ ಮೊಟ್ಟಮೊದಲ ಬಾರಿಗೆ ತಂದಿರುವ ವ್ಯಕ್ತಿ, ಸ್ಥಳ ಸಜ್ಜನೆಯ ಸಾಹುಕಾರ, ಅಧಿಕಾರವಿದ್ದರೂ ಸದಾ ಜನಸಾಮಾನ್ಯರ ನಡುವೆ ಇರಲು ಇಷ್ಟಪಡುವ ಸ್ಥಳ ನಮಗೆಲ್ಲರಿಗೂ ಮಾದರಿ ಅಭಿವೃದ್ಧಿ ಮತ್ತು ದೀಪಾಲಂಕಾರಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ಜೋರಾಗಿ ಚಪ್ಪಾಳೆ ಬನ್ನಿ. ಸ್ವಲ್ಪ ಇನ್ನೂ ನಿಂತದೆ. ಮೊಬೈಲ್ ಐತಿ ಓಕೆ ಮೇಡಮ್. ಲೋಕನಾಯಕರಾದ ಗೌರವನಾದ ಸಚಿವರಾದ ಜನಪ್ರಿಯ ಅನುಭವ ಗಣಿ ಎಂದರೆ ಹೇಳ್ಕೊಳ್ತಾ ಇರುವಂತಹ ಜನಸಾಮಾನ್ಯರ ನಡುವೆ ಇಷ್ಟಪಡುವ ನಮ್ಮೆಲ್ಲರ ಅಣ್ಣ ಒಂದೇ, ರಾಮಲಿಂಗ ಅಣ್ಣನವರೇ ಅಂತ ನಾನು ಹೇಳಿ ಸಂತೋಷ. ಬಿಟಿಎಂ ವಿಧಾನ ಪರಿಷದ ಸ್ವಲ್ಪ ಹಿಂಗ್ ಬನ್ನಿ. ಸಂಕ್ರಾಂತಿ ಹಬ್ಬದ ಕಾರ್ಮಿಕರಿಂದ ಚಪ್ಪಾಳೆ ಜೋರಾಗಿ. ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾ ಇದ್ದಾರೆ ಅಮ್ಮ. ಹಂಗೆ ಆ ಕಡೆ ಮುಗಿ, ಆ ಕಡೆ ಸ್ವಲ್ಪ ಒಂದೇ ಅಲ್ಲೇ ಕಾರ್ಮಿಕರು ಆಟೋಚಾಲಕರು ಮುಂದೆ ಬರಬೇಕು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪುಣ್ಯವಾಹಿನಿಯ ನಮ್ಮ ಅಣ್ಣಗಳಿಂದ ಪೂಜಿಸ್ತಾ ಇರುವ ಅಣ್ಣಗಳಿಗೆ ಸಂಕ್ರಾಂತಿ ಹಬ್ಬವನ್ನ ಇಲ್ಲಿ ಶ್ರೀನಾಥ್ ಅವರು, ಕವಿತಾ ಶ್ರೀನಾಥ್ ಅವರು ಮತ್ತೆ ಈ ಭಾಗದ ಎಲ್ಲ ಮುಖಂಡರು ಇಲ್ಲಿ ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಮತ್ತು ಆಟೋ ಚಾಲಕರಿಗೆ ಇದು ಹೆಣ್ಮಕ್ಳಿಗೆ ಸೀರೆ, ಆಟೋ ಚಾಲಕರಿಗೆ ಪ್ಯಾಂಟು, ಶರ್ಟು, ಕಾಕಿದ್ದು ಡ್ರೆಸ್ಸು ಕೂಡ ಕೊಡ್ತಿದ್ದಾರೆ. ಅದೇ ರೀತಿ ಎಳ್ಳು, ಬೆಲ್ಲ, ಕಬ್ಬು ಎಲ್ಲ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ. ಆಮೇಲೆ ನಿಮ್ಮೆಲ್ಲರ ಪರವಾಗಿ ಕವಿತಾ ಶ್ರೀನಾಥ್ ಅವ್ರಿಗೆ, ಶ್ರೀನಾಥ್ ಅವ್ರಿಗೆ ಶುಭಾಶಯ. ಕೊಡಿ ಕೊಡಿ ಆಂಟಿ
ಮೊಟ್ಟ ಮೊದಲನೇದಾಗಿ ಎಲ್ಲ ನಮ್ಮ ಮೀಡಿಯಾ ಬಾಂಧವರಿಗೆ, ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ. ಇದು ನಮ್ಮ ವಾರ್ಡ್ ಸುದ್ಗುಂಟೆಪಾಳ್ಯ ವಾರ್ಡ್. ಈ ವಾರ್ಡ್ನ ನಾವು ಸ್ಥಳೀಯರು, ನಮ್ಮ ಯಜಮಾನರು, ನಮ್ಮ ಮಾವನವರೆಲ್ಲ ಇಲ್ಲಿನ ಜಮೀನ್ದಾರರು. ನಾನು ಈ ಜಮೀನ್ದಾರ್ ಕುಟುಂಬಕ್ಕೆ ಬಂದಂಥ ಸೊಸೆ. ಇಲ್ಲಿನ ಮಹಿಳಾ ಕಾಂಗ್ರೆಸ್ ಮುಖಂಡರು ನಾನು. ಇಲ್ಲೇ ನಮ್ಮದು ಪುರಾಣಿಕ ದೇವಸ್ಥಾನ ಒಂದಿದೆ. ದೇವಸ್ಥಾನದ ಮುಖಾಂತರ ನಾವು ಈಗಷ್ಟೇ ಡಿಸೆಂಬರ್ ತಿಂಗಳಲ್ಲಿ ವೈಕುಂಠ ಏಕಾದಶಿಯನ್ನು ಹಮ್ಮಿಕೊಂಡಿದ್ದೀವಿ. ಬರೋ ತಿಂಗಳು ಶಿವರಾತ್ರಿ. ಆದರೂ ನನಗೆ ಮನಸ್ಸಿಗೆ ಸಂಕ್ರಾಂತಿ ಮತ್ತು ದೀಪಾವಳಿ ಬಹಳ ವಿಶೇಷ, ಬಹಳ ಹತ್ರವಾದದ್ದು. ಯಾಕಂತ ಹೇಳಿದ್ರೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಾಗೂ ವರ್ಷದ ಕೊನೆಯ ಹಬ್ಬ ದೀಪಾವಳಿಯನ್ನು ನಾನು ಪ್ರತಿ ವರ್ಷವೂ ಹಲವಾರು ವರ್ಷಗಳಿಂದ ನಮ್ಮ ಪೌರ ಕಾರ್ಮಿಕರ ಜೊತೆನೇ ಆಚರಣೆ ಮಾಡೋದು. ಏಕೆಂದರೆ ಪೌರ ಕಾರ್ಮಿಕರು ನಮ್ಮ ಸ್ವಚ್ಛತೆಯಾಗಿ ಮೌನವಾಗಿ ಪರಿಶ್ರಮ ಮಾಡುವಂಥ ಒಂದು ರಿಯಲ್ ಹೀರೋಸ್. ಹಾಗಾಗಿ ಅವ್ರ ಜೊತೆ ಈ ಸಂಕ್ರಾಂತಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅವ್ರಿಗೆ ಹೊಸ ಉಡುಪುಗಳು, ಹೆಣ್ಮಕ್ಳಿಗೆ ಬಾಗಿನ, ಗಂಡಸರಿಗೆ ಪ್ಯಾಂಟ್ ಶರ್ಟ್, ಎಳ್ಳು ಬೆಲ್ಲ, ಅವರೆಕಾಯಿ, ಕಡಲೆಕಾಯಿ ಮತ್ತು ಕಬ್ಬು, ಮತ್ತು ಅವ್ರಿಗೆ ಮಧ್ಯಾಹ್ನದ ಊಟ ಸಹ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಮತ್ತು ಹಲವಾರು ವರ್ಷಗಳಿಂದ ಪ್ರೋತ್ಸಾಹ ನೀಡ್ತಾ ಇರೋರು ನಮ್ಮೆಲ್ಲರ ನೆಚ್ಚಿನ ಸಾರಿಗೆ ಮತ್ತು ಮುಜರಾಯಿ ಸಚಿವರು, ನಮ್ಮ ಭಾಗದ ಆರಾಧ್ಯ ದೇವ, ನನಗೆ ತಂದೆ ಸಮಾನರು, ನನ್ನ ರಾಜಕೀಯ ಗುರುಗಳು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರು. ಅವರ ಒಂದು ಪ್ರೋತ್ಸಾಹದಿಂದ, ಅವರ ಒಂದು ಬೆಂಬಲದಿಂದನೇ ನಾವು ಈ ಒಂದು ಭಾಗದಲ್ಲಿ, ಇಡೀ BTM ಕ್ಷೇತ್ರದಲ್ಲಿ, ನಮ್ಮ ಸುದ್ಗುಂಟೆಪಾಳ್ಯ ವಾರ್ಡಲ್ಲಿ ಒಂದು ದೇವಸ್ಥಾನ ಪೂಜೆಗಳಿರ್ಬೋದು, ಅಥವಾ ಸಮಾಜ ಸೇವೆ, ಸಮಾಜಮುಖಿ ಕಾರ್ಯಕ್ರಮಗಳಿರ್ಬೋದು, ಪೌರ ಕಾರ್ಮಿಕರಿಗೆ ಕೃತಜ್ಞತೆ ಸಲ್ಲಿಸುವಂಥ ಕಾರ್ಯಕ್ರಮಗಳು ಎಲ್ಲ ಒಂದು ಸುಭಿಕ್ಷವಾಗಿ ರಾಮಲಿಂಗಾರೆಡ್ಡಿ ಅಣ್ಣ ಅವರವರ ಆಶೀರ್ವಾದದಿಂದ, ಶ್ರೀಮತಿ ಸೌಮ್ಯ ರೆಡ್ಡಿ, ಕರ್ನಾಟಕ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು, ಅವರ ಒಂದು ಬೆಂಬಲದಿಂದ ನಡ್ಕೊಂಡು ಬರ್ತಾ ಇದೆ. ಈ ಒಂದು ವರ್ಷದ ಹೊಸ ಹಬ್ಬದಂದು ಭಗವಂತ ರಾಮಲಿಂಗಾರೆಡ್ಡಿ ಸಾಹೇಬರು ಅಣ್ಣ ಅವರ ಕುಟುಂಬಕ್ಕೆ, ಅವ್ರಿಗೆ ಉತ್ತಮ ಆರೋಗ್ಯ, ದೀರ್ಘಾಯಸ್ಸನ್ನು ಕೊಡಲಿ. ನಮ್ಮ ಸಾಹೇಬರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿ ನಮ್ಮೆಲ್ಲರನ್ನ ಪಾಲಿಸ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಷ್ಟೇ.